ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ನಿಮಗೆ. ಅದಕ್ಕೆ ನನ್ನಿಂದ ಉತ್ತರ ಬಯಸೋಕ್ಕಾಗಲ್ಲ. ಹೈಕಮಾಂಡ್ ಒಂದಿದೆ ನಮಗೆ. ಯಾವ ಕಾಲಕ್ಕೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸತೀಶ್ ಜಾರಕಿಹೊಳಿ ಎಲ್ಲ ಯಾರೇ ನೆನ್ನೆ ಇವತ್ತುವರೆಗೂ ಏನೇನು ಪೇಪರಲ್ಲಿ ಬಂದಿದ್ದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ. ಯಾಕಂದರೆ ನಾನು 30 ವರ್ಷ ಪಾರ್ಲಿಮೆಂಟಲ್ಲಿರೋನು, ರಾಷ್ಟ್ರದ ರಾಜಕಾರಣ ಮಾಡಿರೋನು. ಯಾವ್ದು ಮಾತಾಡಬೇಕು ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡು. ಈಗ ನಾನು ಒಂದೊಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು, ನೀವು ಬರೀತೀರಿ ಅಂತಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಉತ್ತರ ಹೇಳೋದು. ಅವರು ತೀರ್ಮಾನ ತಗೊಳ್ಳಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ತುಂಬ ಥ್ಯಾಂಕ್ಸ್ ನಿಮಗೆ. ರಾಜಣ್ಣಕ್ಕೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಡಲ್ಲ, ನಾನು ಕೊಡಲ್ಲ ಅಂತ ಹೇಳಿದ್ನಲ್ಲ. ಇದಕ್ಕೆಲ್ಲ ಹೈಕಮಾಂಡ್ ಉತ್ತರ ಹೇಳ್ತದೆ. ಹೈಕಮಾಂಡ್ ಹೇಳೋದಕ್ಕೆ ಕಾದು ನೋಡಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ನಿಮಗೆ. ಅದಕ್ಕೆ ನನ್ನಿಂದ ಉತ್ತರ ಬಯಸೋಕ್ಕಾಗಲ್ಲ. ಹೈಕಮಾಂಡ್ ಒಂದಿದೆ ನಮಗೆ. ಯಾವ ಕಾಲಕ್ಕೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸತೀಶ್ ಜಾರಕಿಹೊಳಿ ಎಲ್ಲ ಯಾರೇ ನೆನ್ನೆ ಇವತ್ತುವರೆಗೂ ಏನೇನು ಪೇಪರಲ್ಲಿ ಬಂದಿದ್ದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ. ಯಾಕಂದರೆ ನಾನು 30 ವರ್ಷ ಪಾರ್ಲಿಮೆಂಟಲ್ಲಿರೋನು, ರಾಷ್ಟ್ರದ ರಾಜಕಾರಣ ಮಾಡಿರೋನು. ಯಾವ್ದು ಮಾತಾಡಬೇಕು ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡು. ಈಗ ನಾನು ಒಂದೊಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು, ನೀವು ಬರೀತೀರಿ ಅಂತಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಉತ್ತರ ಹೇಳೋದು. ಅವರು ತೀರ್ಮಾನ ತಗೊಳ್ಳಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ತುಂಬ ಥ್ಯಾಂಕ್ಸ್ ನಿಮಗೆ. ರಾಜಣ್ಣಕ್ಕೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಡಲ್ಲ, ನಾನು ಕೊಡಲ್ಲ ಅಂತ ಹೇಳಿದ್ನಲ್ಲ. ಇದಕ್ಕೆಲ್ಲ ಹೈಕಮಾಂಡ್ ಉತ್ತರ ಹೇಳ್ತದೆ. ಹೈಕಮಾಂಡ್ ಹೇಳೋದಕ್ಕೆ ಕಾದು ನೋಡಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಪೌಷ್ಟಿಕ ಆಹಾರ ಮನೆಗೆ ಕೊಟ್ಟಂಗೆ ಆಗ್ತದೆ. ಆ ಮನೇಲಿ ತಾಯಂದಿರು ಮಕ್ಕಳು ಅದನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಅಕ್ಕಿ ಕಾಳಸಂತೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಪೌಷ್ಟಿಕ ಆಹಾರವನ್ನು ಬೆಳೆಯೋ ಮಕ್ಕಳಿಗೆ ಕೊಟ್ಟಂಗೆ ಆಗ್ತದೆ. ಅದರಿಂದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ನಿಲುವು ತೆಗೆದುಕೊಂಡಿದ್ದಾರೆ. ಇದನ್ನು ಆದಷ್ಟು ಬೇಗ ವಿತರಣೆ ಮಾಡೋಕ್ಕೆ ಕಾನೂನು ಪ್ರಕಾರ ಟೆಂಡರ್ ಮಾಡ್ತೀವಿ. ಟೆಂಡರ್ ಪ್ರೋಸೆಸ್ 1 ತಿಂಗಳು ತಗೊಳ್ತದೆ. ಅದಾದ ಮೇಲೆ ವಿತರಣೆಗೆ ಏರ್ಪಾಡುಗಳು ಮಾಡ್ತೀವಿ. BPL ಕಾರ್ಡ್ ರದ್ದತಿ ಬಗ್ಗೆ ಗೊಂದಲಗಳಿದ್ವು. ಭಾಳಷ್ಟು ಜನರಿಗೆ BPL ಕಾರ್ಡ್ ಯಾವುದೂ ರದ್ದು ಮಾಡಿ ಎಲ್ಲ ಒಬ್ಬೊಬ್ರು ಕೇಳಿದ್ರೆ ಹೇಳ್ತೀನಿ, ಇವ್ರು ಕೇಳಿದ್ರೆ ಉತ್ತರ ಹೇಳ್ತೀನಿ. BPL ಕಾರ್ಡ್ ಯಾವುದೂ ರದ್ದು ಮಾಡೋದಿಲ್ಲ. ಲೆಟ್ ಇಟ್ ಬಿ ವೆರಿ ಕ್ಲಾರಿಫೈ. ಮಾಧ್ಯಮ ಮಿತ್ರ ನೀವೇ ನಮಗೆ ಹೇಳಬೇಕಾಗಿರೋದು ಕೇಳಬೇಕಾಗಿರೋದು. BPL ಕಾರ್ಡು ಒಂದು ರದ್ದಾಗಲ್ಲ, APL ಕಾರ್ಡು ಒಂದು ರದ್ದಾಗಲ್ಲ. ಯಾರು ಅನರ್ಹರಿದ್ದಾರೆ ಅಂದರೆ BPL ಸೇರಿಕೊಂಡಿರೋರು ಅನರ್ಹರು ಯಾರಿದ್ದಾರೆ, ಎಲಿಜಿಬಿಲಿಟಿ ಇಲ್ಲ BPLಗನ್ನೋರನ್ನ APLಲ್ಲಿ ಇಡ್ತೇವೆ. ಅವ್ರನ್ನೂ ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ.